ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಮೈಸೂರಿಗೆ ಹೋಗಿದ್ದೆ, ಅಲ್ಲಿ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದಿದ್ದೀವಿ ಅಂತ ಹೇಳಿದ್ದೆ ಅಲ್ವಾ. ಸೊ ಯಾವ್ಯಾವ ಬಟ್ಟೆಗಳು ತೊಗೊಂಡ್ಬಂದಿದ್ದೀವಿ, ಕ್ವಾಲಿಟಿ ಎಲ್ಲ ಹೇಗಿದೆ ಅಂತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಬೆಸ್ಟ್ಗೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ, ಅಷ್ಟು ಕಮ್ಮಿ ಪ್ರೈಸಲ್ಲಿ ನಮಗೆ ಇಷ್ಟು ಕ್ವಾಲಿಟಿಯಾಗಿರುವಂಥ ಬಟ್ಟೆಗಳನ್ನ ಕೊಡ್ತಾರೆ ಅಂತಂದರೆ ನಂಬಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಫಸ್ಟ್ ಒನ್ ಬಂದು ಇದು ನಮ್ಮ ಪಾಪಗೆ ತೊಗೊಂಡಿರೋದು ಟೀ ಶರ್ಟು. ಸೊ ಹೇಗೆ ಅಂತ ಹೇಳಿದ್ರೆ ಒಂದು ಬಂಡ್ಲೆ ತೊಗೊಳ್ಬೇಕು ನಾವು, ಒಂದು ಬಟ್ಟೆ ಎರಡು ಬಟ್ಟೆ ಆ ಥರ ಕೊಡಲ್ಲ ಅವರು, ಒಂದೊಂದು ಬಂಡ್ಲೆ ತೊಗೋಬೇಕು. ಕಲರ್ಸ್ ಎಲ್ಲ ಕಲರ್ಸು ಕೂಡ ಅವೈಲಬಲ್ ಇರುತ್ತೆ. ಬಟ್ಟೆ ಮಾತ್ರ ಮಾತಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಇದಕ್ಕೆ ಎಷ್ಟು ಪ್ರೈಸು ಅಂತ ಹೇಳಿದ್ರೆ ಜಸ್ಟು ಒಂದು ಟೀ ಶರ್ಟ್ಗೆ 105 ರೂಪಾಯಿ. ಬ್ರ್ಯಾಂಡೆಡ್ ಆಗಿದೆ, ಹಾಗೆ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹಾಗೆ ಇದು ಒಂದು ಪ್ಯಾಕ್ಗೆ ಬಂದು 525 ರೂಪಾಯಿನ ಇಸ್ಕೊಂಡ್ರು. 5 ಪೀಸ್ ಇರುತ್ತೆ. ಸೊ ಎಲ್ಲ ಥರದ ಒಂದು ಕಲರ್ಫುಲ್ ಆಗಿರುವಂಥ ಒಂದು ಟೀ ಶರ್ಟ್ಗಳು ಸಿಕ್ಬಿಡುತ್ತೆ ಒಂದೇ ಬಂಡ್ಲಲ್ಲಿ. ನಾವಿಲ್ಲಿ ತೊಗೊಂಡು ಬಂದಿರೋ ಬಟ್ಟೆಗಳೆಲ್ಲ ಹೋಲ್ಸೇಲ್ ರೇಟ್ಗೆ ತೊಗೊಂಡು ಬಂದಿರೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಹಾಗೆ ಪ್ರೈಸೂ ಕೂಡ ಪರವಾಗಿಲ್ಲ ಅಂತಲೇ ಅನ್ನಿಸ್ತು. ಹೊರಗಡೆ ತೊಗೊಂಡ್ರೆ ಒಂದೊಂದು ಪೀಸ್ಗೆ ತುಂಬ ರೇಟ್ ಹೇಳ್ತಾರೆ, ಆದರೆ ಇದರಲ್ಲಿ ತುಂಬ ಕಮ್ಮಿನೇ ಇತ್ತು, ಬ್ರ್ಯಾಂಡೆಡ್ ಆಗೂ ಇತ್ತು. ಅದೇ ನಮಗೆ ಖುಷಿಯಾಗಿತ್ತು, ನೋಡಿ ಅಂತೂ ಸಖತ್ ಇಷ್ಟ ಆಯಿತು. ಈ ಪ್ಯಾಂಟ್ ಬಂದು 4 ಪೀಸ್ ಬಂದಿತ್ತು. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ, ಹಾಗೆ ಮಕ್ಳಿಗೆ ಹಾಕಿದ್ರೆ ಕಂಫರ್ಟಬಲ್ ಆಗಿರುತ್ತೆ, ಏನೋ ಒಂಥರ ಫ್ರೀಯಾಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು. ಇಲ್ಲಿ ಸೈಡಲ್ಲಿ ಜಿಪ್ನು ಕೂಡ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ಮಾತಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಬಿಸ್ನೆಸ್ ಮಾಡೋರಿಗೆ ಇದು ಬೆಸ್ಟು ಅಂತ ಹೇಳಿದೆ ಅಲ್ವಾ. ಸೊ ಏನಾದರೂ ನೀವು ಬಿಸ್ನೆಸ್ ಮನೆಯಲ್ಲೇ ಓನಾಗಿ ಸಣ್ಣದಾಗಿ ಒಂದು ಪುಟ್ಟದಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ, ಅಂಥವ್ರಿಗೆ ಇದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಯಾಕೆಂದರೆ ಮನೆಯಲ್ಲೇ ಈ ಥರ ಹೋಲ್ಸೇಲ್ ರೇಟಿಗೆ ತಂದು ನಾವು ಸ್ವಲ್ಪ ಲಾಭನ ಇಟ್ಕೊಂಡು ಮಾಡ್ಕೋಬೋದು. ಸೊ ಇದು ಚಡ್ಡಿ ತೋರಿಸ್ತಾ ಇದ್ದೀನಿ ನಾನು, ಇದನ್ನು ಕೂಡ ನಮ್ಮ ಪಾಪಗಿನ ತೊಗೊಂಡಿದ್ದು. ಇದು ಒಂದು ಪೀಸ್ಗೆ ಒಂದು 27 ರುಪೀಸು. ಇದು 5 ಏನೋ ಬಂದಿತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ಟೆ ಮುಟ್ಟಿದ್ರೆ ಅಷ್ಟು ಬೆಣ್ಣೆ ಥರ ಇರುತ್ತೆ, ಅಷ್ಟು ಚೆನ್ನಾಗಿತ್ತು. ಇದನ್ನು ಕೂಡ 4 ಪೀಸ್ ಬಂದಿತ್ತು. ಅಂದರೆ ನಾವು ಹೆಂಗೆ ಅಂದರೆ ಬಂಡ್ಲು ತೊಗೋಬೇಕು, 1 ಪೀಸ್ 2 ಪೀಸು ನಮ್ಗೆ ಇಷ್ಟ ಬಂದಂಗೆ ತೊಗೊಳೋದಲ್ಲ ಅದು. ಸೊ ಹೋಲ್ಸೇಲ್ ರೇಟ್ಗೆ ಅಂತಲೇ ಅಲ್ಲಿ ಒಂದು ಶಾಪ್ ಇದೆ, ಅದನ್ನು ಕೊಡ್ತಾರೆ ಮೈಸೂರಿನಲ್ಲಿ. ಎಲ್ಲಿರೋದು ಏನು ಅಂತ ಡೀಟೇಲಾಗಿ ಅಡ್ರೆಸ್ ಹೇಳ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ನೆಕ್ಸ್ಟ್ ಬಂದು ನನ್ನ ಮಗಳಿಗೆ ತೊಗೊಂಡಿದ್ದು ಟೀ ಶರ್ಟ್ಗಳು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ. ನನ್ನ ಮಗಳಿಗಂತೂ ನೋಡಿದ ತಕ್ಷಣವೇ ಇಷ್ಟ ಆಯಿತು. ಸೊ ಅವಳಿಗೆ ಬಟ್ಟೆ ಅಂಗಡಿ ಕರ್ಕೊಂಡು ಹೋದರೆ ಅವಳಿಗೆ ಬಟ್ಟೆಗಳನ್ನ ಒಪ್ಸೋದೇ ಒಂದು ಕಷ್ಟ ಆಗ್ತಿತ್ತು ನಮಗೆ. ಬಟ್ ಇಲ್ಲಿ ನೋಡಿದ ತಕ್ಷಣ ಇಷ್ಟಪಟ್ಬಿಟ್ಲು, ಇದೇ ತಗೊಳ್ಳಿ ಅಂತಲೇ ಕೇಳಿದ್ಲು. ಸೊ ನೋಡ್ತಾ ಇರ್ಬೋದು, ಅಂದರೆ ಒಂದೊಂದು ಬಂಡ್ಲೆ ತೊಗೊಬಿಟ್ಟಿದ್ವಿ ನಾವು, ಮಾರೋದಕ್ಕೇನೋ ತೊಗೊಂಡು ಬಂದಿಲ್ಲ, ನಮ್ಮ ಯೂಸ್ಗೆ ಡೈಲಿ ಯೂಸ್ಗೆಲ್ಲ ಬೇಕಾಗತ್ತಲ್ವ, ಸೊ ಮಕ್ಕಳಿಗೆ ಹಾಗಾಗಿ ತೊಗೊಂಡಿದ್ದು. ಕಲರ್ಫುಲ್ ಆಗಿತ್ತು ಈ ಟೀ ಶರ್ಟ್ ಅಂತೂ, ತುಂಬಾ ಚೆನ್ನಾಗಿತ್ತು. ಸೊ ಒಂದು ಬಂಡ್ಲಲ್ಲಿ ಇಷ್ಟು ಅಂತ ಇರುತ್ತೆ. ನಾವು ಒಂದು ಬಂಡ್ಲನ್ನೇ ತೊಗೊಬಿಟ್ವಿ, ಯಾಕೆಂದರೆ ಬಟ್ಟೆ ತುಂಬ ಚೆನ್ನಾಗಿತ್ತು, ಹಾಗೆ ಇಷ್ಟ ಆಯಿತು. ಹಾಗಾಗಿ ಡೈಲಿ ವೇರ್ಗೆ ಬೇಕೇ ಬೇಕು ಮಕ್ಕಳಿಗೆಲ್ಲ, ಹಾಗಾಗಿ ತೊಗೊಂಡ್ವಿ. ಮನೆಗಳಿಗೇ ಬಟ್ಟೆ ತೊಗೊಂಡು ಬಂದು ಮಾರ್ತಾರಲ್ವ, ಸೊ ಅಂಥವ್ರಿಗೆ ಇದು ನಿಜವಾಗ್ಲೂ ಬೆಸ್ಟು ಅಂತಲೇ ಹೇಳ್ತೀನಿ. ಹೋಲ್ಸೇಲ್ ರೇಟ್ಗೆ ತೊಗೊಂಡು ಬಂದು ನಾವು ಒಂದು ಸ್ವಲ್ಪ ಲಾಭನ ಇಟ್ಕೊಂಡು ಅಂದರೆ ಬಿಸ್ನೆಸ್ನ ಶುರು ಮಾಡ್ಬೋದು. ಮತ್ತು ಮನೇಲೂ ಕೂಡ ಹೆಣ್ಮಕ್ಳು ಇರ್ತಾರೆ, ಸೊ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ, ಮನೆಯಲ್ಲಿ ಈ ರೀತಿ ತರಿಸ್ಕೊಂಡು ಹೋಲ್ಸೇಲ್ ರೇಟಿಗೆ ತೊಗೊಂಡು ಈ ರೀತಿ ನಾವು ಲಾಭನ ಇಟ್ಕೊಂಡು ಮಾಡಿದ್ರೆ ಬೆಸ್ಟು ಅಲ್ವಾ. ನಿಜವಾಗ್ಲೂ ಬಟ್ಟೆನ ಮುಟ್ಟರೆ ಅಷ್ಟು ಸಾಫ್ಟಾಗಿದೆ, ಅಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಇದನ್ನು ಹಾಕೊಳ್ಳೋದಕ್ಕೆ ಹಿಂಸೆ ಅಂತ ಅನಿಸಲ್ಲ. ಕೆಲವೊಂದು ಸಲ ಏನಾದರೂ ಬಟ್ಟೆಗಳು ಚುಚ್ಚುವಂಥದ್ದು ಏನಾದರೂ ತೊಗೊಂಡ್ರೆ ಅವ್ರು ಹಾಕೊಳ್ಳೋದೇ ಇಲ್ಲ. ಅಂಥದ್ರ ಬದಲು ಇದಕ್ಕಾದರೂ ಇನ್ವೆಸ್ಟ್ ಮಾಡ್ತು ಅಂದರೆ ಅವ್ರು ಆರಾಮಾಗಿ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ಒಂಥರ ಅನ್ಕಂಫರ್ಟಬಲ್ ಅನಿಸಲ್ಲ ಅವ್ರಿಗೆ, ಆರಾಮಾಗಿ ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು. ಟ್ಯೂಷನ್ಗೆ ಏನಾದರೂ ಕಳಿಸ್ತಾ ಇದ್ದರೆ ಮತ್ತು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಒಂದು ಬಂಡ್ಲಲ್ಲಿ ಎಷ್ಟು ಇರುತ್ತೆ ಅಷ್ಟನ್ನು ಕೂಡ ನಾವು ತೊಗೋಬೇಕು ಅಂತ ಹೇಳಿದೆ ಅಲ್ವಾ. ಸೊ ಹಾಗೆ ಅಂದರೆ ಚೇಂಜ್ ಮಾಡಿ ಕೊಡೋದಿಲ್ಲ ಅವರು. ಒಂದು ಬಂಡ್ಲಲ್ಲಿ ಏನಿರುತ್ತೆ ಅದು ಪೂರ್ತಿ ತೊಗೋಬೇಕು ನಾವು, ಈ ಥರ ಅಲ್ಲಿರೋದು. ನಮಗೆ ಇಷ್ಟ ಬಂದಂಗೆ ಎಲ್ಲನೂ ಕೂಡ ತೊಗೊಳಕ್ಕಾಗಲ್ಲ ಅಲ್ಲಿ. ಸೊ ಹೋಲ್ಸೇಲ್ ರೇಟ್ ಅಲ್ವಾ, ಅದಕ್ಕೆ ಬಂಡ್ಲೇ ತೊಗೋಬೇಕು ಅಂತ. ಸೊ ಹೆಂಗೆ ಅಂತ ಹೇಳಿದ್ರೆ ಒಂದು ಬಂಡ್ಲಲ್ಲಿ ಇಷ್ಟು ಟಿ ಶರ್ಟ್ ಅಂತ ಇರುತ್ತೆ, ಅದನ್ನು ನಾವು ಪೂರ್ತಿ ತೊಗೋಬೇಕು, ಚೇಂಜ್ ಮಾಡ್ಕೊಳ್ಳಲ್ಲ. ಮತ್ತು ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ, ಒಂದೇ ಥರ ಬಟ್ಟೆ ಇರೋದು. ಸೊ ಬೇರೆ ಬೇರೆ ಡಿಸೈನಲ್ಲಿ ಟಿ ಶರ್ಟ್ ಸಿಗುತ್ತೆ ನಮಗೆ. ಅದು ಇದು ಹುಡ್ಕೋದಕ್ಕಿಂತ ಒಂದು ಬಂಡ್ಲಲ್ಲಿ ಎಲ್ಲ ಥರ ಡಿಸೈನ್ ಆಗಿರುವಂಥ ಟಿ ಶರ್ಟ್ಗಳು ಸಿಕ್ಬಿಡುತ್ತೆ. ಸೊ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ, ಎಲ್ಲ ಕ್ಲಾತು ಒಂದೇ ಥರ ಇರುತ್ತೆ, ಬಟ್ ಸ್ವಲ್ಪ ಡಿಸೈನು ಚೇಂಜಸ್ ಇರುತ್ತೆ. ಈಗ ಒಂದು ಶಾಪ್ಗೆ ಹೋಯ್ತು ಅಂತಂದರೆ ನಾವು ಒಂದು 4-5 ಟಿ ಶರ್ಟ್ ತೊಗೋತೀವಿ ಅಂದರೆ ಎಲ್ಲ ಥರ ಹುಡುಕ್ಬೇಕಾಗತ್ತೆ. ಸೊ ಇಲ್ಲಿ ಆ ಥರ ಅಲ್ಲ, ಒಂದೇ ಬಂಡ್ಲಲ್ಲಿ ಎಲ್ಲ ಥರ ಟಿ ಶರ್ಟು ಕೂಡ ಸಿಕ್ಬಿಡುತ್ತೆ, ಎಲ್ಲ
ಡಿಸೈನ್ ಒಂದು ಟೀ ಶರ್ಟ್ಗೆ 75 ರೂಪಾಯಿ ಬೀಳ್ತು. ಅಲ್ಲಿಗೆ ಇಲ್ಲಿ 10 ಟೀ ಶರ್ಟ್ ಇತ್ತು, ಅದಕ್ಕೆ 750 ರೂಪಾಯಿ ಆಯಿತು. ನಿಜವಾಗ್ಲೂ ಪ್ರೈಸ್ ಪರವಾಗಿಲ್ಲ ಅಂತ ಅನ್ನಿಸ್ತಲ್ವಾ, ತುಂಬ ಚೆನ್ನಾಗಿದೆ. ಹಾಗೆ ಈಗ ಪ್ಯಾಂಟ್ ಕೂಡ ತೊಗೊಂಡಿದ್ವಿ, ಅದನ್ನು ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಹೆಂಗಿದೆ ಅಂದರೆ ಕ್ವಾಲಿಟಿ ನಿಜವಾಗ್ಲೂ ನಂಬೋದಕ್ಕಾಗಲಿಲ್ಲ, ಎಷ್ಟು ಚೆನ್ನಾಗಿರೋ ಬಟ್ಟೆ ಸಿಕ್ಕುತ್ತಾ ನಮಗೆ ಅಂತೇಳಿ. ಸೊ ಅನ್ಎಕ್ಸ್ಪೆಕ್ಟಾಗಿ ಹೋಗಿನೂ ಕೂಡ ಒಳ್ಳೊಳ್ಳೆ ಬಟ್ಟೆಗಳನ್ನ ನಾವು ತೊಗೊಂಡು ಬಂದಿದ್ದೀವಿ. ಡೈಲಿ ವೇರ್ಗೆ ಜಾಸ್ತಿ ನಾವು ಯೂಸ್ ಮಾಡೋದು. ಈಗ ಏನೊಂದ್ರು ಹಬ್ಬಕ್ಕೆ ತೊಗೊತೀವಿ ಅಂತ ಅಂದ್ಕೊಳ್ಳಿ, ಅದು ಯಾವತ್ತೋ ಒಂದಿನ ಹಾಕ್ತೀವಿ, ಹಬ್ಬದಲ್ಲಿ ಮಾತ್ರ ಏನಾದ್ರು ಒಂದು ಫಂಕ್ಷನ್ಲಿ. ಅದನ್ನು ಹಾಕೊಳ್ಳೋದಕ್ಕೂ ಕಷ್ಟ ಇರುತ್ತೆ ಮಕ್ಕಳಿಗೆ. ಸುಮ್ಮನೆ ಅಲ್ಲಿ ಚುಚ್ಚೋದು ಇಲ್ಲಿ ಚುಚ್ಚೋದು, ಒಂಥರ ಗ್ರ್ಯಾಂಡಾಗಿರೋ ಬಟ್ಟೆಗಳನ್ನಂತೂ ಇಷ್ಟಪಡಲ್ಲ ಮಕ್ಕಳು. ಸೊ ಏನಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ, ಡೈಲಿ ವೇರ್ಗೆ ಹಾಕೊಳ್ಳೋದಕ್ಕೆ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಒಂದ್ಸಲ ಮೈಸೂರಿಗೆ ವಿಸಿಟ್ ಕೊಡಿ. ಅವ್ರ ಅಡ್ರೆಸ್ಸು ಎಲ್ಲ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಸೊ ನೀವು ಕೂಡ ಏನಾದರೂ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಬೆಸ್ಟು ಅಂತಲೇ ಹೇಳ್ಬೋದು. ಪ್ಯಾಂಟ್ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಹಾಗೆ ಒಂದೊಂದು ಪ್ಯಾಂಟು ಒಂದೊಂದು ಡಿಸೈನ್ಲಿದೆ. ಹಾಗೆ ಇದನ್ನು ಡೈಲಿ ವೇರ್ಗಂತೂ ಆರಾಮಾಗಿ ಯೂಸ್ ಮಾಡ್ಬೋದು, ಅಷ್ಟೇ ಚೆನ್ನಾಗಿ ಸಾಫ್ಟಾಗಿದೆ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ತುಂಬ ಇಷ್ಟ ಇರುತ್ತೆ ಮನೆಯಲ್ಲಿ ಏನಾದರೂ ಒಂದು ಸಣ್ಣದಾಗಿ ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತ, ಏನಾದರೂ ಒಂದು ಪುಟ್ಟದಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಒಂದು ಬೆಸ್ಟು ಅಂತಲೇ ಹೇಳ್ತೀನಿ. ಒಂದು ಸಲ ನೀವು ಇನ್ವೆಸ್ಟ್ ಮಾಡ್ತು ಅಂತಂದರೆ ಸ್ವಲ್ಪ ಅದರಲ್ಲೇ 1 to ಡಬಲ್ ಮಾಡಿಕೊಂಡು ಹಾಗೆ ನಾವು ಬಿಸ್ನೆಸ್ನ ಶುರು ಮಾಡ್ಕೋಬೋದು. ಹೋಲ್ಸೇಲ್ ರೇಟ್ಗೆ ತೊಗೊಬಂದು ಆರಾಮಾಗಿ ನಾವು ಬಿಸ್ನೆಸ್ನ ಶುರು ಮಾಡ್ಕೋಬೋದು. ಹಾಗೆ ಇದು ಒಂದು ಪ್ಯಾಂಟ್ಗೆ ಬಂದು 105 ರೂಪಾಯಿ, 6 ಪೀಸಿನ ಬಂದಿತ್ತು. ಸೊ ಇದಕ್ಕೆ 630 ರೂಪಾಯಿ ಆಯಿತು. ಇನ್ನು ನೆಕ್ಸ್ಟ್ ಬಂದು ಇದು ನನ್ನ ಹಸ್ಬೆಂಡು ಟೀ ಶರ್ಟ್ಗಳು ತುಂಬ ಚೆನ್ನಾಗಿದ್ದಾವೆ. ಹಾಗೆ ಡಿಸೈನ್ ನೋಡಿ ನೀವೇ ನಿಮಗೇ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನಮ್ಮ ಮನೆಯವ್ರಿಗೆ ಎಲ್ರಿಗೂ ಬಟ್ಟೆಗಳು ತುಂಬ ಚೆನ್ನಾಗಿರೋದೇ ಸಿಕ್ತು. ನಾವು ಸತಿ ಹೋದಾಗ ಮೈಸೂರಲ್ಲೇ ಮನ್ನರ್ಸಲ್ಲಿ ಸ್ಯಾರಿಗಳನ್ನ ತೊಗೊಂಡು ಬಂದಿದ್ವಿ. ಸೊ ಈ ಸಲ ಇವ್ರಿಗೆ ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ಅಂತ ತೊಗೊಂಡು ಬಂದಿದ್ದು. ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಕಲರ್ ಇಷ್ಟೊಂದು ಅವೈಲೇಬಲ್ ಇದೆ. ಎಲ್ಲ ಕಲರ್ಸ್ ಟೀ ಶರ್ಟು ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾನೊಂದು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಸೊ ಡಿಸೈನ್ ಎಲ್ಲ ಸೊ ಹಿಂದೆ ಎಲ್ಲ ಗ್ರ್ಯಾಂಡ್ ಆಗಿದೆ. ನಮ್ಮ ಮನೆಯವರು ಇದೇ ಫಸ್ಟ್ ಈ ಥರ ಟೀ ಶರ್ಟ್ನ ಹಾಕ್ತಾ ಇರೋದು. ಅವ್ರಿಗೂ ಕೂಡ ಇಷ್ಟ ಆಯಿತು, ಇಷ್ಟ ಆಗಿನೇ ಅವರು ಕೂಡ ತಗೊಂಡ್ರು. ಸೊ ಹಾಗೆ ನಮ್ಮ ಮೈದಾ ಅವ್ರದ್ದು ಕೂಡ ಇದೇ ಥರ ಸೇಮ್ ಟೀ ಶರ್ಟ್ಗಳನ್ನ ತೊಗೊಂಡಿದ್ದು ನಮ್ಮ ನವೀನು. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಅಂದರೆ ಬಟ್ಟೆ ಒಂದೇ ಥರ ಇದೆ, ಅಂದರೆ ಡಿಸೈನ್ ಸ್ವಲ್ಪ ಬೇರೆ ಬೇರೆ ಥರ ಇದೆ ಅಷ್ಟೇ. ಇವರು ಅಷ್ಟೇ ಸೇಮ್ ಒಂದು ಕಲರ್ ಒಂದೇ ಥರ ಇದೆ ಅಷ್ಟೇ, ಬೇರೆ ಬೇರೆದೆಲ್ಲ ಬೇರೆ ಬೇರೆ ಕಲರ್ ಥರ ತೊಗೊಂಡಿದ್ದಾರೆ ಇಬ್ಬರೂ ಕೂಡ. ಸೊ ಬಟ್ಟೆ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದು ಸಲ ವೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತೇಳಿ. ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ನೀವೇ ನೋಡ್ತಾ ಇರ್ಬೋದು ಇಷ್ಟು ಕಲರ್ಸ್ಗಳಿದ್ದಾವೆ. ಎಲ್ಲ ಕಲರ್ಸು ಕೂಡ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಲ್ಲನೂ ತುಂಬ ಚೆನ್ನಾಗಿದೆ. ಇಷ್ಟು ಕಲರ್ಸ್ಗಳು ಅವೈಲೇಬಲ್ ಇದೆ. ಹೇಳಬೇಕು ಅಂದರೆ ಇದನ್ನೆಲ್ಲ ಓಪನ್ ಮಾಡೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಪ್ಯಾಕಿಂಗು. ಸೊ ಹಾಗಾಗಿ ಇವಾಗ ಒಂದು ಮಾತ್ರ ತೋರಿಸ್ತೀನಿ ಓಪನ್ ಮಾಡಿ ಯಾವ ಥರ ಇದೆ ಡಿಸೈನು ಅಂತೇಳಿ. ಸೊ ಇದು ಪಿಂಕ್ ಕಲರು. ಫ್ರಂಟಲ್ಲಿ ಸ್ವಲ್ಪ ಡಿಸೈನು ಕಮ್ಮಿ ಇದೆ, ಅಂದರೆ ಬ್ಯಾಕಲ್ಲಿ ತುಂಬ ಗ್ರ್ಯಾಂಡಾಗಿದೆ. ಸೊ ನಾನೇನು ಅಂದ್ಕೊಬಿಟ್ಟಿದ್ದೆ ಬ್ಯಾಕಲ್ಲಿರೋದೇ ಫ್ರಂಟಿಗೆ ಬರೋದು ಅಂತ ಅಂದ್ಕೊಂಡಿದ್ದೆ. ಸೊ ಉಲ್ಟಾ ಆಗಿಬಿಟ್ಟಿದ್ದೇನೆ ಅಂತ ನಾನು ಚೆಕ್ ಮಾಡ್ತಿದ್ದೆ. ಸೊ ಆಮೇಲೆ ಹೇಳಿದ್ಲು ನನ್ನ ತಂಗಿ, ಇಲ್ಲ ಅದು ಫ್ರಂಟಿಗೆ ಬರೋದು ಮತ್ತು ಬ್ಯಾಕಲ್ಲಿ ತುಂಬ ಗ್ರ್ಯಾಂಡಾಗಿ ಡಿಸೈನ್ ಬಂದಿದೆ ಅಂತೇಳಿ. ಸೊ ಆವಾಗ ಗೊತ್ತಾಯಿತು. ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ, ಒಂಥರ ಡಿಫ್ರೆಂಟಾಗಿತ್ತು ಹೇಳಬೇಕು ಅಂದರೆ. ನೋಡ್ತಾ ಇರ್ಬೋದು ಇದು ಬ್ಯಾಕ್ ಸೈಡು ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಡಿಸೈನ್ ಅಂತೂ. ಅಂದರೆ ಕೆಲವೊಬ್ಬರಿಗೆ ಈ ಥರ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಅಂದರೆ ಪ್ಲೇನ್ ಆಗಿರಬೇಕು ಅಂತ ಎಲ್ಲ ಅಂದ್ಕೊತಿರ್ತಾರೆ. ಸೊ ಎಲ್ಲ ಥರನೂ ವೇರ್ ಮಾಡಬೇಕಲ್ವ, ಆವಾಗಲೇ ಚೆನ್ನಾಗಿರೋದು. ಬಟ್ಟೆ ಮಾತ್ರ ಸಕ್ಕತ್ತಾಗಿದೆ ಅಂತಲೇ ಹೇಳ್ತೀನಿ. ಸೇಮ್ ಒಂದು ಬಂಡ್ಲಲ್ಲಿ ಇದೇ ಡಿಸೈನ್ ಇದೆ, ಬಟ್ ಬೇರೆ ಬೇರೆ ಕಲರ್ ತೊಗೊಂಡಿದ್ದೀನಿ. ಫ್ರಂಟಲ್ಲಿ ಡಿಸೈನು ಸ್ವಲ್ಪ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ, ಲುಕ್ಕಾಗಿ ಕಾಣಿಸುತ್ತೆ ಹಾಕೊಂಡ್ರೆ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇದು ಡೈಲಿ ವೇರ್ಗೆ ಅಂತೇಳಿ ಒಂಥರ ಬರ್ಮುಡಾ ಥರ ತೊಗೊಂಡಿದ್ದಾರೆ. ಸೊ ಡೈಲಿ ವೇರ್ಗೆಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ಕೂಡ ತೋರಿಸಿ. ಎಲ್ಲ ಥರ ಇದೆ ಅಲ್ಲಿ, ಎಲ್ಲ ಥರ ಬಟ್ಟೆಗಳು ಕೂಡ ಸಿಗುತ್ತೆ. ಗಂಡು ಮಕ್ಕಳಿಗೆ ಟೀ ಶರ್ಟು ಪ್ಯಾಂಟು ಎಲ್ಲ ಥರ ಇದೆ. ಅಂದರೆ ಕಾಟನ್ನು ಕ್ಲಾತಲ್ಲಿ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಇನ್ನು ನೆಕ್ಸ್ಟ್ ಬಂದು ಇದು ಪ್ಯಾಂಟು ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಇದ್ರ ಪ್ರೈಸ್ ಬಂದು ಒಂದು ಪೀಸ್ಗೆ 350. ಸೊ ಒಂದು ಬಂಡ್ಲೆಲ್ಲ ತೊಗೊಳಕ್ಕಾಗಲ್ಲ ಅಂತೇಳಿ 2 ಪೀಸ್ನ ತೊಗೊಂಡ್ರು. ಕಲರು ಅಷ್ಟೇ ತುಂಬ ಚೆನ್ನಾಗಿತ್ತು. ಬ್ಲ್ಯಾಕು ಒಂದು, ಗ್ರೀನ್ ಒಂದು ಕಲರ್ ತೊಗೊಂಡಿದ್ರು. ಹಾಗೆ ಇಲ್ಲಿ ಸೈಡಲ್ಲಿ ಜೇಬ್ ಕೊಟ್ಟಿದ್ದಾರೆ, ಲುಕ್ಕಾಗಿ ಕಾಣಿಸುತ್ತೆ ಮಾತ್ರ. ಇವಾಗ ಟ್ರೆಂಡಿಂಗೆಲ್ಲ ಇದೆ ಅಂತಲೇ ಹೇಳ್ಬೋದು ಈ ಒಂದು ಪ್ಯಾಂಟು. ಹಾಗೆ ಜಿಪ್ ಕೊಟ್ಟಿದ್ದಾರೆ. ನಿಜ ತುಂಬ ಇಷ್ಟ ಆಯಿತು ನಮಗಂತೂ. ಸೊ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಹಾಕೋಬೋದು ಅಂತ ಹೇಳಿದ್ರು. ತುಂಬ ಇಷ್ಟ ಆಯಿತು. ನನ್ನ ತಂಗಿಗೆ ತುಂಬ ಇಷ್ಟಪಟ್ಟು ಒಂದು ಆನ್ಲೈನ್ಲೂ ಕೂಡ ತರಿಸ್ಕೊಂಡಿಲ್ಲ ಈ ಥರ. ಬಟ್ ಈ ಥರ ಅದು ಕ್ಲಾತ್ ಇರಲಿಲ್ಲ. ಬಟ್ ಇದಂತೂ ಸಖತ್ತಾಗಿದೆ.
ಇದಕ್ಕೊಂದು ಟಿ ಶರ್ಟ್ ಹಾಕೋಬಿಟ್ರೆ ಮಾತ್ರ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಅಂತಂದರೆ ವೇರ್ ಮಾಡಿದ್ರೇ ಗೊತ್ತಾಗೋದು ಅದು ಹೇಗಿರುತ್ತೆ ಅಂತೇಳಿ. ನಮಗಂತೂ ಪ್ಯಾಂಟ್ ತುಂಬ ಇಷ್ಟ ಆಗೋಯಿತು, 2 ಪ್ಯಾಂಟನ್ನು ಕೂಡ. ಒಂದು ಬ್ಲ್ಯಾಕು, ಇನ್ನೊಂದು ಗ್ರೀನ್ ಕಲರ್, ಒಂಥರ ಪಚ್ಚೆ ಕಲರ್ ಇರುತ್ತೆ ನೋಡಿ, ಈ ಥರ ಕಲರ್ ಇತ್ತು. ಸೇಮ್ ಅದು ಇದು ಸೇಮ್ ಒಂದೇ ಡಿಸೈನು. ನಮಗೆ 2 ಕಲರು ಕೂಡ ತುಂಬ ಇಷ್ಟ ಆಯಿತು. ಇನ್ನು ಶಾಪ್ದು ಡೀಟೇಲ್ ಆಗಿ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು, ನಂಬರೆಲ್ಲ ಕೊಟ್ಟಿರ್ತೀನಿ. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ, ಅಂದರೆ ಈ ಥರ ಬಟ್ಟೆಗಳೇನಾದರೂ ಬೇಕು ಅಂತ ಹೇಳಿದ್ರೆ, ಏನಾದರೂ ನೀವು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಶಾಪ್ಗೆ ಹೋಗಿ ವಿಸಿಟ್ ಕೊಡಿ. ಅಡ್ರೆಸ್ಸು ಕೂಡ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಸೊ ನಮಗೆ ಯೂಸ್ ಆಯಿತು, ತುಂಬ ಚೆನ್ನಾಗಿರೋ ಬಟ್ಟೆಗಳು ಸಿಕ್ತು ಅಂತೇಳಿ ನಿಮಗೂ ಕೂಡ ಹೇಳ್ತಾ ಇರೋದು, ಅಷ್ಟೇ ಶೇರ್ ಮಾಡ್ಕೊಳ್ತಾ ಇರೋದು. ನಮಗೆ ಎಲ್ಲ ಬಟ್ಟೆಗಳು ತುಂಬ ಇಷ್ಟ ಆಯಿತು, ಹಾಗೆ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಮಾತಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಒಂದ್ಸಲ ನೀವು ಕೂಡ ತರಿಸ್ಕೊಳ್ಳಿ ಬಟ್ಟೆಗಳನ್ನ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಡೈಲಿ ವೇರ್ಗೆ ಮತ್ತು ಗಂಡು ಮಕ್ಳಿಗೂ ಅಷ್ಟೇ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ. ಗಂಡು ಮಕ್ಳ ಬಟ್ಟೆಗಳಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಅವ್ರಿಗೆ ಡೈಲಿ ವೇರ್ಗಂತೂ ಸಖತ್ತಾಗಿ ಸೂಟ್ ಆಗುತ್ತೆ. ಹಾಗೆ ಈ ಟಿ ಶರ್ಟ್ನ ನೋಡ್ತಾ ಇರ್ಬೋದು, ಇದು ನಮ್ಮ ನವೀನ್ ಅವ್ರದ್ದು. ಅವಾಗಲೇ ಡಿಸೈನ್ ನಾನು ಹೇಗಿದೆ ಅಂತ ತೋರಿಸಿರಲಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ಫ್ರಂಟಲ್ಲಿ ಈ ಥರ ಇದೆ, ಬ್ಯಾಕಲ್ಲಿ ಈ ಥರ ಇದೆ. ನಾನು ಬ್ಯಾಕೆ ಫ್ರಂಟ್ ಅಂತ ಅಂದ್ಕೊಬಿಟ್ಟಿದ್ದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನೆಕ್ಸ್ಟ್ ಒಂದು ವೇರ್ ಮಾಡಿ ತೋರಿಸ್ತೀವಿ, ಫ್ರಂಟಲ್ಲಿ ಯಾವ ಥರ ಇದೆ, ಬ್ಯಾಕಲ್ಲಿ ಯಾವ ಥರ ಇದೆ ಅಂತೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ. ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಗಂಡು ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನೆಕ್ಸ್ಟ್ ಇವಾಗ ವೇರ್ ಮಾಡಿ ತೋರಿಸ್ತೀವಿ, ನೋಡ್ತಾ ಇರ್ಬೋದು. ಫ್ರಂಟ್ ಈ ಥರ ಬರುತ್ತೆ, ಬ್ಯಾಕ್ ಈ ಥರ ಲುಕ್ ಬರುತ್ತೆ. ನಿಜವಲ್ಲೂ ತುಂಬಾ ಚೆನ್ನಾಗಿದೆ. ಹಾಗೆ ಇದ್ರ ಪ್ರೈಸ್ ಬಂದು ಒಂದು ಟಿ ಶರ್ಟ್ಗೆ 205 ರೂಪಾಯಿ. ಸೊ ಒಂದು ಪ್ಯಾಕಲ್ಲಿ 6 ಟಿ ಶರ್ಟ್ ಇರುತ್ತೆ. ಸೊ ಅದಕ್ಕೆ 1230 ರೂಪಾಯಿ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.